ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್. ನಾನಿವತ್ತು ಹೀರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾವ ಥರ ವೀಡಿಯೋ ಹಾಕಬೇಕಂತ ನನಗೆ ತಿಳಿಸಿ. ನೀವು ನೋಡಿರಿ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಆಗಬೇಕವು. ನೋಡಿ ಈ ಥರ ಫ್ರೈ ಆಗಿದೆ. ಇವಾಗ ಒಂದು ಸ್ವಲ್ಪ ಎಳ್ಳು ಹುರ್ಕೊಳ್ಳೋಣ. ಇವನು ಚೆನ್ನಾಗಿ ಫ್ರೈ ಮಾಡೋಣ. ಇದು ಬೇಗ ಫ್ರೈ ಆಗೋಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ಎತ್ತಿಕೊಳ್ಳೋಣ. ಇವೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇಲ್ಲಿಗ ಹೀರೆಕಾಯಿನ ಒಂದೆರಡು ಈರುಳ್ಳಿನ ತುಂಬಗಾಯಿ ಮಾಡ್ತಾಯಿದ್ದೀನಿ, ಹೆಚ್ಚಿಟ್ಕೊಳ್ಳೋಣ. ಇದು ಮಿಕ್ಸಿ ಆದ ತಕ್ಷಣ ಇದಕ್ಕೊಂದು ಸ್ವಲ್ಪ ಹುಚ್ಚಳ ಪೌಡ್ರ್ ಇತ್ತು, ಅದನ್ನು ಫ್ರೈ ಮಾಡಿದ್ದಿತ್ತು ನಮ್ಮ ಮನೇಲೆ, ಅದನ್ನು ಹಾಕ್ಕೊತಾ ಇದ್ದೀನಿ. 3 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಅರಿಶಿಣ, ಖಾರದ ಪೌಡ್ರು, ಎಲ್ಲನೂ ಮಸಾಲೆ ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ಮಿಕ್ಸಿಗೆ ಹಾಕೋವಾಗ. ಒಂಚೂರು ಬೆಲ್ಲ ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೇ ಸಾಂಬಾರು ಪೌಡ್ರ್ ಹಾಕ್ಕೊಂಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಪೌಡ್ರ್ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಒಂಚೂರು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ, ಇದ್ದರೆ ಹಾಕ್ಕೊಳ್ಳಿ. ಇರಲಿಲ್ಲ ಅಂದರೆ ಸಾಂಬಾರು ಪೌಡ್ರು ಬೇಡ, ಗರಂ ಮಸಾಲನೂ ಬೇಡ, ಹಂಗೇ ಮಾಡ್ಕೊಳ್ಳಿ. ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಎಲ್ಲ ಮಸಾಲನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಇವಾಗ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಹೀರೆಕಾಯಿ, ಅದಕ್ಕೆ ಇದನ್ನ ಒಳಗಡೆ ಸ್ಟಫ್ ಮಾಡೋಣ. ಒಳಗಡೆ ನಾನೇನು ಆಯಿಲು ಏನು ಹಾಕೋತಾ ಇಲ್ಲ, ಇದಕ್ಕೆ ಸಿಂಪಲಾಗಿ ಆ ಪೌಡ್ರನ್ನ ಒಳಗಡೆ ತುಂಬ್ತಾ ಇದ್ದೀನಿ. ನೀಟಾಗಿ ಎಲ್ಲದಕ್ಕೂ ತುಂಬ್ಕೊಳ್ಳಿ. ಉಳಿದಿರೋ ಪೌಡ್ರನ್ನ ಹಂಗೆ ಎತ್ತಿಕೊಳ್ಳಿ. ಅದೇ ಗ್ರೇವಿ ಬೇಕಂದರೆ ನಿಮಗೆ ಜಾಸ್ತಿ ಪೌಡ್ರ್ ಹಾಕ್ಕೊಂಡ್ರೆ ಗ್ರೇವಿ ಬರುತ್ತೆ. ಇವಾಗ ಒಂದು ಕುಕ್ಕರ್ಗೆ 1-2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಈ ಪೌಡ್ರೇ ಅರ್ಧ ಆಯಿಲ್ ಬಿಡುತ್ತೆ ನಿಮಗೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ವ, ಇದಕ್ಕೊಂದು ಸ್ವಲ್ಪ ಸಾಸಿವೆ ಕಾದ್ಮೇಲೆ ಮೆಣಸಿನ್ಕಾಯಿ ಇತ್ತು, ಹಂಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೆ. ಕರಿಬೇವು ಹಾಕೋತಾ ಇದ್ದೀನಿ ಇದಕ್ಕೆ. ಇವಾಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಇವಾಗಲೇ. ಫ್ರೈ ಮಾಡಿ. ಇವಾಗ ಹೀರೆಕಾಯಿ ತುಂಬಿಟ್ಕೊಂಡಿದ್ದೀವಲ್ವ, ಎಲ್ಲನೂ ಒಂದೊಂದೊಂದೊಂದು ಹಾಕೋಣ. ಪೌಡ್ರು ಲಾಸ್ಟಲ್ಲಿ ಹಾಕೋಣ. ಇವಾಗ ಪೌಡ್ರ್ ಏನು ಹಾಕ್ಕೋಬೇಡಿ, ಏನು ಹೀರೆಕಾಯಿ ಇತ್ತು ಅದನ್ನು ಮಾತ್ರ ಹಾಕ್ಕೊಳ್ಳಿ, ಸೀದೋಗುತ್ತೆ ಅದು ಪೌಡ್ರು. ಅದಕ್ಕೆ ಹೀರೆಕಾಯಿ ಮಾತ್ರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಬೇಕದು. ಒಂದು 2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಗ್ರೇವಿ ನಿಮಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ಪೌಡ್ರ್ ಉಳಿಸಿದ್ನಲ್ವ, ಅದನ್ನು ಹಾಕ್ಕೊಂಬೇಡೋಣ. ಇದಕ್ಕೆ ಉಳಿದಿರೋ ಪೌಡ್ರನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಬಿಸಿ ಅನ್ನ ತುಂಬ ಚೆನ್ನಾಗಿರುತ್ತೆ. ನೋಡಿ ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿರಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ನೀರು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ನಮಗೆ ಗಟ್ಟಿ ಬೇಕಿದ್ದರೆ ಸೀದೋಗುತ್ತೆ. ಇಷ್ಟೇ ಹಾಕ್ಕೊಳ್ಳಿ, ನೀರು ಸಾಕಾಗುತ್ತೆ. ಒಂದಿಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು 1-2 ವಿಸಿಲ್ ಕೂಗಿಸಿ. ನೋಡಿರಿ ಯಾವ ಥರ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ಥ್ಯಾಂಕ್ ಯು.